ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಅವರು ಕನ್ನಡ ಚಿತ್ರರಂಗದಲ್ಲಿ 25 ವರ್ಷಗಳನ್ನು ಪೂರೈಸಿದ್ದಾರೆ. ಸದ್ಯ ಈಗ ಶ್ರೀರಂಗಪಟ್ಟಣದಲ್ಲಿ ಡಿ ಬಾಸ್ ಸೆಲೆಬ್ರಿಟೀಸ್ ಎಲ್ಲ ಸೇರಿ ದರ್ಶನ್ ಅವರ ಒಂದು ಬೆಳ್ಳಿ ಪೂರ್ವ ಕಾರ್ಯಕ್ರಮವನ್ನು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಸದ್ಯ ಇವಾಗ ನಮ್ಮ ಜೊತೆ ಇದ್ದಾರೆ ಕನ್ನಡ ಚಿತ್ರರಂಗದ ಲವ್ಲಿ ಸ್ಟಾರ್ ಹಾಗೆ ನೆನಪಲ್ಲಿ ಪ್ರೇಮ್ ಆಗಿರುವಂತಹ ಪ್ರೇಮ್ ಅವರು. ಸೊ ತಮ್ಮ ಬಾಯ್ ಜಾನ್ಗೆ ಒಂದು ಬೆಸ್ಟ್ ವಿಶಸ್ ಅನ್ನ ಹಾಗೆ 25 ವರ್ಷದ ಬೆಳ್ಳಿ ಪೂರ್ವ ಕಾರ್ಯಕ್ರಮವನ್ನು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಬಂದಿದ್ದಾರೆ. ಸೊ ಅವರು ದಚ್ಚು ಅವ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ನೀವು ಆಗ್ಲೇ ಹೇಳ್ತಾ ಇದ್ರಿ ಸ್ಟೇಜ್ ಅಲ್ಲಿ ಬಾಯ್ ಜಾನ್ಗೆ ಅವರು ಮಾಡಿರುವಂತಹ ಒಂದು ಹೆಲ್ಪ್ ಬಗ್ಗೆ ಹೇಳ್ತಾ ಇದ್ರಿ, ಟ್ರಾಫಿಕ್ ಜಾಮ್ ಬಗ್ಗೆ ಎಲ್ಲಾನು ಸಹ. ಸೊ ಏನ್ ಹೇಳಕ್ ಇಷ್ಟಪಡ್ತಾರೆ? ಕನ್ನಡ ಚಿತ್ರರಂಗದಲ್ಲಿ ನಾವು ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ 25 ವರ್ಷಗಳನ್ನ ಪೂರೈಸೋದೇ ಕಷ್ಟ, ಅಂತದ್ರಲ್ಲಿ ಅವರು ಕನ್ನಡ ಚಿತ್ರರಂಗದಲ್ಲಿ 25 ವರ್ಷಗಳನ್ನ ಪೂರೈಸಿದ್ದಾರೆ, ಎಲ್ಲಾ ಕಷ್ಟ ಕಾರ್ಪಣ್ಯಗಳನ್ನ ಮೀರಿ. ಏನ್ ಹೇಳಕ್ ಇಷ್ಟಪಡ್ತಾರೆ ನಿಮ್ಮ ಬಾಯ್ ಜಾನ್ ಬಗ್ಗೆ? ಆ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಅವ್ರು ಯಾವತ್ತೂ ಸಹ ಅವರು ನೆಗೆಟಿವ್ ಅನ್ಕೊಳ್ಳಿಲ್ಲ, ತುಂಬಾ ಪಾಸಿಟಿವ್ ಆಗಿ ತಗೊಂಡ್ರು, ಚಾಲೆಂಜಿಂಗ್ ಆಗಿ ತಗೊಂಡ್ರು. ಸೊ ಹಾಗಾಗಿನೇ ಅವರು ಚಾಲೆಂಜಿಂಗ್ ಸ್ಟಾರ್ ಆಗಿ ಇವತ್ತು ಈ ಎತ್ತರಕ್ಕೆ ಬೆಳೆದಿದ್ದಾರೆ. ಅದೆಲ್ಲ ಅವ್ರು ಯಾವತ್ತು ನಮ್ಮ ಜೊತೆಲೆಲ್ಲ ಹೇಳ್ಬೇಕಾದ್ರೆ ಅದನ್ನ ಹೇಳೋದು, ಏನ್ ಕಷ್ಟ. ಅವ್ರು ಯಾವಾಗೋ ಒಂದು ಮಾತು ಹೇಳ್ತಾ ಇರ್ತಾರೆ, ನೀನು ನನ್ನ ಕಲ್ಲಲ್ಲಿ ಹೊಡಿದ್ಯಾ ಹೊಡಿ, ನೀನು ಎಷ್ಟು ಕಲ್ಲಲ್ಲಿ ಹೊಡಿತೀಯ ಹೊಡಿ, ಅದೇ ಕಲ್ಲಲ್ಲಿ ನಾನು ಮನೆ ಕಟ್ಕೊಂಡು ತೋರಿಸ್ತೀನಿ ಅಂತ. ಸೊ ಆ ಒಂದು ಪಾಸಿಟಿವಿಟಿ ಅವರು ಇಲ್ಲಿವರೆಗೂ ಬೆಳೆದು ಬಂದಿರೋದಕ್ಕೆ ಕಾರಣ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಸೊ ನೀವು ಹೇಳ್ತಾ ಇದ್ರಿ ಅವರ ಪ್ರೊಡಕ್ಷನ್ ಅಲ್ಲಿ ನನ್ನ ಸಿನಿಮಾ ಬಂತು ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಸಿನಿಮಾ ನೆಕ್ಸ್ಟ್ ನಿಮ್ಮ ಮತ್ತೆ ಅವರ ಆನ್ ಸ್ಕ್ರೀನ್ ಅಭಿಮಾನಿಗಳು, ಲವ್ಲಿ ಸ್ಟಾರ್ ಅವರ ಪ್ರೇಮ ಅವರ ಅಭಿಮಾನಿಗಳು ಹಾಗೆ ದಚ್ಚು ಸೆಲೆಬ್ರಿಟೀಸ್ ಎಲ್ಲ ಯಾವಾಗ ನೋಡಬಹುದು ಅಂತ? ಏನಿಲ್ಲ, ಅದು ಅವ್ರು ಯಾವಾಗ ಮನ್ಸು ಮಾಡ್ತಾರೆ ಅವಾಗ ಅಷ್ಟೇ. ನಾವು ಯಾವಾಗೂ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತೀವಿ ಅಷ್ಟೇ. ಅವ್ರು ಆ ಥರ ಸ್ಕ್ರಿಪ್ಟ್ಗಳು ಬರಬೇಕು, ಅದೆಲ್ಲ ಬಂದಾಗ ಖಂಡಿತವಾಗ್ಲೂ ಮಾಡೋವಂಥ ಅವಕಾಶ ನಾವಂತೂ ಕಾತರವಾಗಿ ಕಾಯ್ಕೊಂಡಿರ್ತೀವಿ. ಕಾಟೇರ ಸಿನಿಮಾ 50 ದಿನಗಳನ್ನ ಮುನ್ನುಗಿದೆ. ಸೊ ಈಗ 100ನೇ ದಿನಕ್ಕೆ ಕಾಲಿಡ್ತಾ ಇದೆ. ನಿನ್ನೆ ಅಷ್ಟೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರು. ಈಗ 25 ವರ್ಷಗಳನ್ನ ಕನ್ನಡ ಚಿತ್ರರಂಗ ಪೂರೈಸಿದ್ರು, ಹ್ಯಾಟ್ರಿಕ್. ಸೊ ಅವರ ಒಡನಾಟ ನಿಮ್ಗೆ ಮೊದಲಿಂದನೂ ಇದೆ. ಸೊ ಅವರ ಒಡನಾಟದ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದ್ರೆ? ಈಸ್ ವೆರಿ ಲವ್ಲಿ ಪರ್ಸನ್. ಅವ್ರು ಯಾವತ್ತು ನಮಗೆ ಸಿಕ್ಕಿದ್ರು ಸಹ ನಾನು ಫಸ್ಟ್ ಡೇ ದರ್ಶನ್ ಭಯ್ಯ ಏನು ನೋಡಿದ್ನೋ ಇವತ್ತು ಅದೇ ವ್ಯಕ್ತಿತ್ವ. ಒಂದು ಇಂಚು ಆ ಕಡೆ ಈ ಕಡೆ ಎಲ್ಲೂ ಸಹ ಅವರು ಪ್ರೀತಿಯಲ್ಲಿ ಹೆಚ್ಚು ಕಡಿಮೆ ತೋರಿಸಿಲ್ಲ ಅವರು. ಸೊ ಅಷ್ಟು ಪ್ರೀತಿಸ್ತಾರೆ ನಮ್ಮನ್ನು. ಸೊ ಹಾಗಾಗಿ ಬಹಳಷ್ಟು ಇಷ್ಟ. ಈ ಸಂದರ್ಭದಲ್ಲಿ ಎಲ್ಲ ಹ್ಯಾಟ್ರಿಕ್. ನನ್ನ ಗೆಳೆಯ ತರುಣ್ ಕಿಶೋರ್ ನಿರ್ದೇಶನ ಮಾಡಿರೋಂಥ ಸಿನಿಮಾ, ಅವರ ಅಭಿನಯದಲ್ಲಿ ಮಾಡಿರೋಂಥ ಸಿನಿಮಾ 50 ಡೇಸ್ ಆಗಿದೆ. ಆ್ಯಂಡ್ ಅವ್ರಿಗೂ ಸಹ ನಿನ್ನೆ ತಾನೇ ಬರ್ಡೇ ಆಗಿದೆ. ಇವತ್ತು 25ನೇ ವರ್ಷದ ಸಂಭ್ರಮ. ಎಲ್ಲ ಅವ್ರ ಸೆಲೆಬ್ರಿಟೀಸ್ಗೆ, ನಮಗೆ, ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ಇನ್ನೊಂದು ನನಗೆ ಇವಾಗಲೂ ನೆನಪಿದೆ, ನಿಮ್ಮ ಮತ್ತೆ ಟಗರುಪಲ್ಯ ಸೆಟ್ ಏರಿದಾಗ ಮುಹೂರ್ತದ ಟೈಮಲ್ಲಿ ಬಂಡಿ ಮಹಾಕಾಳಿ ಟೆಂಪಲ್ ಅಲ್ಲಿ ಅಮೃತ ಅವ್ರು ಕೇಳಿದೆ ದರ್ಶನ್ ಅವ್ರಂದ್ರೆ ಏನಿಷ್ಟ ಅಂತ. ದರ್ಶನ್ ಅವ್ರಂದ್ರೆ ನಂಗೆ ತುಂಬಾ ಭಯ, ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಮೃತ ಅವ್ರು ಏನಕ್ಕೋಸ್ಕರ ಬಂದಿಲ್ಲ ಈ ಒಂದು ಬೆಳ್ಳಿ ಪರ್ವ ಕಾರ್ಯಕ್ರಮಕ್ಕೆ ಅಂತ? ಇಲ್ಲ, ಆಕ್ಚುಲಿ ಅವಳು ಊರಲ್ಲಿಲ್ಲ, ಅವಳು ಹೊರಗಡೆ ಹೋಗಿದ್ದಾಳೆ. ಸೊ ಹಾಗಾಗಿ ಇಲ್ಲ, ಖಂಡಿತವಾಗ್ಲೂ ಬರ್ತಾ ಇದ್ಲು. ಬಟ್ ವಿಶಸ್ ಕಳಿಸಿದಾಳೆ ಬಹಳ ಪ್ರೀತಿಯಿಂದ. ದರ್ಶನ್ ಭಯ್ಯ ಅಂದ್ರೆ ಬಹಳಷ್ಟು ಇಷ್ಟ ಅವಳಿಗೆ. ಸೊ ಯಾವಾಗಲೂ ಮನೆಗೆ ಹೋಗಿದ ಕೂಡಲೇ ಕೇಳ್ತಾ ಇರ್ತಾಳೆ, ಫೋಟೋ ತೆಗ್ಸ್ಕೊಂಬಂದ ಅಂತ. ಸೊ ಅಷ್ಟು ಪ್ರೀತಿ ಅವಳಿಗೆ. ತುಂಬಾ ಇಷ್ಟಪಡ್ತಾವಳು ದರ್ಶನ್ ಭಯ್ಯನ. ಈಗ ತಾನೇ ನೋಡಿದ್ರಿ ಸಾವಿರಾರು ಸಂಖ್ಯೆಯ ಅಭಿಮಾನಿಗಳ ಭಕ್ತಗಣ. ಸೊ ಅಂತ ಅವ್ರ ಜೊತೆ ನಿಮ್ಮ ಬಾಯ್ ಜಾನ್ ಅವ್ರಿಗೆ 25 ವರ್ಷಗಳನ್ನ ಪೂರೈಸಿದ್ರೆ ಯಾವ ರೀತಿ ವಿಶಸ್ ಅನ್ನ ತಿಳಿಸ್ತೀರಾ? ಏನ್ ಹೇಳಕ್ ಇಷ್ಟಪಡ್ತೀರಾ ಕೊನೆಯದಾಗಿ? ಭೈಜಾನ್, ಈ 25, 50 ಆಗಲಿ, 50, 100 ಆಗಲಿ, ಹೋಗ್ತಾ 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 ನಿಮಗೆ ಈ ಜನಪ್ರಿಯತೆ, ಸೆಲೆಬ್ರಿಟೀಸು ಏನಿದ್ದಾರೆ ಇನ್ನೂ ಹೆಚ್ಚಾಗ್ತಾ ಹೋಗ್ಲಿ. ಕನ್ನಡ ಚಿತ್ರರಂಗವನ್ನು ಸದಾ ಶ್ರೀಮಂತಗೊಳಿಸೋದ್ರಲ್ಲಿ ನೀವು ಮೊದಲು. ಸೊ ಹಾಗಾಗಿ ಹೃದಯ ಶ್ರೀಮಂತಿಕೆ ನಿಮಗಿದೆ. ಸೊ ಇನ್ನೂ ಆ ಶ್ರೀಮಂತಿಕೆ ಭಗವಂತ ನಿಮಗೆ ಹೆಚ್ಚಿಗೆ ಕೊಡಲಿ ಅಂತ ಹಾರೈಸ್ತೀನಿ. ವಿಶ್ ಯು ಹ್ಯಾಪಿ ಬರ್ಡೇ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ 25ನೇ ವರ್ಷಕ್ಕೆ. ಆ್ಯಂಡ್ ಕಾಟೇರ ಸಿನಿಮಾ 50 ಡೇಸ್ ಓಡ್ತಾ ಇದೆ, ಅದಕ್ಕೂ ಕಂಗ್ರ್ಯಾಚುಲೇಷನ್ಸ್. ಟೋಟಲ್ ಆಗಿ ಬಿಗ್ ಕಂಗ್ರ್ಯಾಚುಲೇಷನ್ಸ್. ಲವ್ ಯು ಬೈಜಾನ್. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ವಿಸ್ತಾರ ನ್ಯೂಸ್ ಜೊತೆ ಶೇರ್ ಮಾಡೋದಕ್ಕೆ. ಒಳ್ಳೆದಾಗಲಿ, ನಿಮಗೂ ಸಹ ಆಲ್ ದ ಬೆಸ್ಟ್. ನಿಮ್ ಗೆಳೆತನ ಯಾವಾಗಲೂ ಇದೇ ಥರನೇ ಇರಲಿ. ಥ್ಯಾಂಕ್ ಯು. ಇದಿಷ್ಟು ದರ್ಶನ್ ಅವರ ಬೆಳ್ಳಿ ಪರ್ವದ ಕಾರ್ಯಕ್ರಮದ ಬಗ್ಗೆ ಸ್ಯಾಂಡಲ್ವುಡ್ನ ಲವ್ಲಿ ಸ್ಟಾರ್ ಆಗಿರುವಂತಹ ಪ್ರೇಮ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್.